ಬ್ರೇಕ್ ನಂತರ ಅನಂತ್ ನಾಗ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇವತ್ತು ನಾವು ಅನುಭವ ಸಾರವನ್ನ ಹೊತ್ಕೊಂಡಿರತಕ್ಕಂತಹ ಅನಂತ್ ನಾಗ್ ಅವರ ಜೊತೆ ಮಾತಾಡ್ತಾ ಇದ್ದೀವಿ. ನಮ್ಮ ಸುವರ್ಣ ಗರ್ಲ್ಸ್ ಸಾಕಷ್ಟು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅನಂತ್ ನಾಗ್ ಅವರಿಗೆ ಇಷ್ಟವಾದಂತಹ ಕಷ್ಟವಾದಂತಹ ಎಲ್ಲಾ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸರ್, ಸಾಕಷ್ಟು ಕಡೆ ನೀವು ಸುತ್ತಿರ್ತೀರಾ ಶೂಟಿಂಗ್ ಸಲುವಾಗಿ. ನಿಮ್ಗೆ ಇಷ್ಟವಾದ ಪ್ಲೇಸ್ ಅಂತ ಅನ್ಸಿದ್ ಯಾವುದು ಅಂತ? ಸುವರ್ಣ ಸ್ಟುಡಿಯೋ ಅಂತ ಹೇಳ್ಬೋದು. ಅಲ್ಲ, ಮನೆ ಅಂತಲೂ ಇರ್ಬೋದು ಅವರಿಗೆ. ಬಹುಶಃ ಮನೆಯೇ ಎಲ್ಲದಕ್ಕಿಂತಲೂ ತುಂಬ ಇಷ್ಟವಾದಂಥ ಸ್ಪಾಟ್ ಅಂತ. ವಿಶೇಷವಾಗಿ ಆಗುಂಬೆ ತುಂಬ ಇಷ್ಟ. ಅದು ಮಾಲ್ಗುಡಿ ಡೇಸ್ ಫುಲ್ಲಲ್ಲಿ ಮಾಡಿದ್ದು. ಅದಕ್ಕೆ ಮುಂಚೆ ಒಂದು ಚಿತ್ರ ಅಲ್ಲೇ ಮಾಡಿದ್ದು. ಮತ್ತು ಹೆಚ್ಚು ಕಡಿಮೆ ಯಾಕಂದರೆ ನಾವು ಪಟ್ಟಣದಲ್ಲಿ ಹೆಚ್ಚು ಕಾಲ ಕಳೆದಿದ್ದರಿಂದ ಮತ್ತು ಬಾಲ್ಯನಲ್ಲಿ ನಾವು ಎಲ್ಲಿ ಬೆಳಿತೀವೋ ಯಾವ ಪರಿಸರದಲ್ಲಿ ಅದು ಬಹಳ ಹಿತವೆನಿಸ್ತದೆ ಮನಸ್ಸಿಗೆ. ಹಾಗಾಗಿ ಎಲ್ಲಿ ಬಹಳ ಜನಸಂಖ್ಯೆ ಕಡಿಮೆ ಇರುವಂಥ ಇಲ್ಲ ಕಾರ್ನರ್ ಆಫ್ ದ ಅರ್ತ್ ಅನ್ನೋ ರೀತಿ ಒಂದು ಕೆಲವು ಹಳ್ಳಿಗಳು ಇದ್ದಾವೆ. ಈಗ ಉದಾಹರಣೆ ತೀರ್ಥಹಳ್ಳಿ ಇಂಟೀರಿಯರಿಗೆ ಹೋದರೆ, ಆಗುಂಬೆ ಆ ಕಡೆ, ಈ ರೀತಿ ಅನೇಕ ಕಡೆ ಅಂತಹ ಹಳ್ಳಿ ಪರಿಸರದಲ್ಲಿ ಎಲ್ಲ ನೋಡಿದಾಗಲೇ ಅಲ್ಲಿ ದೂರದಲ್ಲಿ ಗುಡ್ಡ ಕಾಣ್ತದೆ, ಅಲ್ಲಿ ನದಿ ಹರಿಯೋದು ಕಾಣ್ತದೆ, ಅಲ್ಲಿ ಊರು, ದೇವಸ್ಥಾನಗಳು, ಜನ, ಅಲ್ಲಿ ಅವರ ಸಿಂಪ್ಲಿಸಿಟಿ, ಅವರು ಉಪಯೋಗಿಸುವ ಶುದ್ಧ ಕನ್ನಡ ಭಾಷೆ, ಒಂಥರ ಹೊಸ ಪ್ರಪಂಚಕ್ಕೆ ಬಂದಾಗ ಅನಿಸ್ತದೆ. ಅಂಥ ಸ್ಥಳಗಳು ನನಗೆ ಹೆಚ್ಚು. ನಿಮ್ಮ ಸಾಕಷ್ಟು ಆಕ್ಟ್ರೆಸ್ ಯಾರು ಸರ್? ಫೇವ್ರೆಟ್ ಹೀರೋಯಿನ್ ಬಂದಾಗ ಬಹಳಷ್ಟು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ನಾನು ಅದಕ್ಕೆ ಹೇಳಿದೆ, ಕಾಲೇಜ್ ಹೋಗ್ತಾ ಇದ್ದಾಗಿಂದ ಕಂಡವರೆಲ್ಲ ಇಷ್ಟವಾಗೋದು. ಯಾಕಂದ್ರೆ ದಿ ಬೆಸ್ಟ್ ಜೋಡಿ ಅಂದ್ರೆ ಅನಂತ್ ನಾಗ್ ಹಾಗೂ ಲಕ್ಷ್ಮಿ ಅವರು. ಸೊ ತೆರೆ ಹಿಂದಿನ ಆ ಸ್ನೇಹ ಹೇಗಿತ್ತು? ಸೊ ಅವರೇ ಫೇವ್ರೆಟ್ ಹೀರೋಯಿನ್ ಅಥವಾ ಗಾಯತ್ರಿ ಮ್ಯಾಮ್ ಏನಾದ್ರು ಫೇವ್ರೆಟ್ ಹೀರೋಯಿನ್? ಅವರು ಪ್ರತಿಯೊಬ್ಬರು ಸಿನಿಮಾಗೆ ಬಂದವರು ಪ್ರತಿಯೊಬ್ಬರು ಭಾಳ ಸೌಂದರ್ಯವಂತರೇ, ಆಮೇಲೆ ಪ್ರತಿಭಾವಂತರೇ. ಹಾಗಾಗಿ ಅವರು ಅಂತ ಹೇಳೋದು ನಿಜಕ್ಕೂ ಕಷ್ಟವಾಗ್ತದೆ. ತಕ್ಷಣಕ್ಕೆ ಬರೋದು ಸರ್ ಫೇವ್ರೆಟ್ ಅಂದ ತಕ್ಷಣ ನಿಮ್ಮ ಅಂದರೆ ಸರ್ ನೀವು 25ಕ್ಕಿಂತನೂ ಹೆಚ್ಚಿನ ಸಿನಿಮಾ ಅವ್ರ ಜೊತೆನೆ ಮಾಡಿದ್ರಿ? 25ಕ್ಕಿಂತನೂ ಹೆಚ್ಚಿನ ಸಿನಿಮಾ ಲಕ್ಷ್ಮಿಯವರ? ಲಕ್ಷ್ಮಿ ಇಲ್ಲ ಅಷ್ಟು ಇಲ್ಲ, ಒಂದು 10-12 ಮಾಡಿರ್ಬೋದು. ಎಲ್ಲರೂ ಆರತಿಯವ್ರ ಜೊತೆ ಮಾಡಿದ್ದೀನಿ, ಕಲ್ಪನಾ ಅವ್ರ ಜೊತೆ, ವಾಣಿಶ್ರೀ ಅವ್ರ ಜೊತೆ, ಮಹಾಲಕ್ಷ್ಮಿ ಅವ್ರ ಜೊತೆ, ಪದ್ಮಪ್ರಿಯ ಜೊತೆ, ಗಾಯತ್ರಿ ಜೊತೆ ಎಲ್ಲ ಎಲ್ಲರೂ ದೇ ಆರ್ ವೆರಿ ಡಿಫ್ರೆಂಟ್. ಈಗ ಇಟ್ಸ್ ಎ ಬ್ಯೂಟಿಫುಲ್ ಗಾರ್ಡನ್. ಎವ್ರಿ ಫ್ಲವರ್ ಅಪೀರ್ಸ್ ಟು ಯು ಆ್ಯಂಡ್ ಯು ಹ್ಯಾವ್ ಅನ್ ಅಕೇಷನ್ ಟು ಬಿ ವಿತ್ ದೆಮ್ ಫಾರ್ ದ್ಯಾಟ್ ಫಿಲ್ಮ್. ಸೊ ದ್ಯಾಟ್ ಈಸ್ ನಮ್ಮ ಭಾಗ್ಯ. ಅದಕ್ಕೆ ಹೊರತಾಗಿ ಯು ಕೆನ ಅದಕ್ಕೆ ಹೇಳೋದು ಕಷ್ಟವಾಗಿದೆ. ಈಗ ಲಕ್ಷ್ಮೀ ನನ್ನ ಜೋಡಿ ಜನರಿಗೆ ಇಷ್ಟವಾಗೋಯ್ತು. ನಾನು ಇನ್ಫ್ಯಾಕ್ಟ್ ಲಕ್ಷ್ಮಿಯವರು ನನಗೆ ಪರಿಚಯ ಇರಲಿಲ್ಲ. ಇನ್ಫ್ಯಾಕ್ಟ್ ನಾನು ಮೊದಲ ಚಿತ್ರಕ್ಕೆ ನನಗೆ ಇಲ್ಲಿ ಸಂಕಲ್ಪ ಚಿತ್ರಕ್ಕೆ ಸಿಲೆಕ್ಟ್ ಆದಾಗ ನನ್ನೊಬ್ಬ ಸ್ನೇಹಿತರು ಇಲ್ಲೊಂದು ಸಿನಿಮಾ ಬಂದಿದೆ ಅಂತ, ಚೆನ್ನಾಗಿ ಎಲ್ಲ ಜನ ನೋಡ್ತಾರೆ, ಮಲಯಾಳಿ ಫಿಲ್ಮ್, ಏನು ಯಾವುದು ಅಂತಂದರೆ ನನಗೆ ಯಾವಾಗಲೂ ಗೊತ್ತಿರಲಿಲ್ಲ. ಮುಂಬೈಯಲ್ಲಿದ್ದೆ. ಆ ಚಟ್ಟಕಾರಿ ಫಿಲ್ಮು, ಅದು ಚಟ್ಟಕಾರಿ ಮಲಯಾಳಂ ಅಂದರೆ ಅದು ಆಂಗ್ಲೋ ಇಂಡಿಯನ್ ಅಂತ ಅರ್ಥ. ಆ ಚಿತ್ರ ಅಲ್ಲಿ ಹೋಗಿ ನೋಡಿದಾಗ ಅದು ಲಕ್ಷ್ಮೀ ಅವರ ಆ್ಯಕ್ಟಿಂಗ್. ನೆಕ್ಸ್ಟ್ ಐ ಸಾ ಹರ್ ಇಂಟರ್ವ್ಯೂ ಇನ್ ಬಾಂಬೆ. ಅವಳು ಅದು ಜೂಲಿ ಅದರದ್ದೇ ರೀಮೇಕ್ ಮಾಡಿದಾಗ ಹಿಂದಿಯಲ್ಲಿ ನನಗೆ ಅಂದಾಜಿರಲಿಲ್ಲ ಅವಳ ಜೊತೆ ನಾನು ಆ್ಯಕ್ಟ್ ಮಾಡ್ತೀನಿ. ಬಟ್ ಆ ಜೋಡಿ ಜನಕ್ಕೆ ಇಷ್ಟವಾಗಿ ಹೋಯಿತು. ಆಮೇಲೆ ಸರ್ ಇಷ್ಟೊಂದು ಸಿನಿಮಾ ಮಾಡಿದ್ರು, ಮೀಡಿಯಾ ಪಬ್ಲಿಸಿಟಿ ನೀವು ತಗೊಳ್ತಾ ಇರಲಿಲ್ಲ ಅನ್ಕೋತೀನಿ. ಸೊ ಯಾಕೆ ಅಂದರೆ ಒಬ್ಬ ಸಿನಿಮಾ ಮಾಡಿದರೆ ನಾಯಕ ನಾಯಕಿ ಆಲ್ಮೋಸ್ಟ್ ಯಾರಾದರೂ ಬಂದು ನಮ್ಮ ಸಿನಿಮಾ ಹಿಂಗಿದೆ, ಹಿಂಗೆ ಮಾಡ್ತಿದ್ದೀವಿ, ನೋಡ್ಕೊಂಡು ಹೋಗಿ ಅಂತ ಹೇಳ್ತಾರೆ, ಆಲ್ಮೋಸ್ಟ್ ಪ್ರಚಾರ ಕೊಡ್ತಾರೆ. ಮಾಧ್ಯಮದಿಂದ ಸ್ವಲ್ಪ ದೂರ ಇರ್ತಾರೆ ಅವರು. ಯಾಕೆ? ಏನಾದರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಇಲ್ಲ, ಆ ರೀತಿಯ ಪ್ರಚಾರ ಹಿಂದೆ ಇರಲಿಲ್ಲ. ಈಗ ಮಾರ್ಕೆಟಿಂಗಿಗೆ ಬರಬೇಕು ಅಂತ ಏನೇನು ಕೇಳ್ತಾರೆ, ಅದರಿಂದ ಕೂಡ ಮಾರ್ಕೆಟಿಂಗ್ ಆಗ್ತದೆ ಅಂತ ನಾನು ನಂಬೋದಿಲ್ಲ. ಯಾಕಂದರೆ ನಮ್ಮ ಹೆಚ್ಚುವರಿ ಈಗಲೂ ಕೂಡ ಮೌತ್ ಟು ಮೌತ್ ಪಬ್ಲಿಸಿಟಿ ಏನಿದೆ, ಈ ಪಿಕ್ಚರ್ ಚೆನ್ನಾಗಿದೆ ಅಂತ ಏನು ಜನ ಮಾತಾಡ್ತಾರೆ, ಅದರಿಂದಲೇ ಜಾಸ್ತಿ ಪಬ್ಲಿಸಿಟಿ ಆಗ್ತದೆ. ಹಿಂದೆ ಆ್ಯಕ್ಚುಲಿ ನಾಳೆಯಿಂದ ಪಿಕ್ಚರ್ ಬಿಡುಗಡೆ, ನಾಳೆ ಶುಕ್ರವಾರ ಸಿನಿಮಾ ರಿಲೀಸು ಅಂದರೆ ಇವತ್ತಿನ ಸಂಜೆ ಅಥವಾ ರಾತ್ರಿ ಆ ಚಿತ್ರದ ಪ್ರೀಮಿಯರ್ ಅಂತ ಆವಾಗ ಬೇರೆ ಬೇರೆ ಜನ ಬರೋ ಅಲ್ಲಿ ಆ ರೀತಿ ಒಂದು ಇವೆಂಟ್ ಆಗ್ತಿತ್ತು. ಈ ಥರ ಪಬ್ಲಿಸಿಟಿ ಈಗ ನೋಡಿ, ಟೈಮ್ಸ್ ಹ್ಯಾವ್ ಚೇಂಜ್ಡ್. ಈಗ ಟಿ ವಿಯಲ್ಲಿ ನೀವು ನೋಡಿದ್ರೆ
ಏನೋ ಇಂಟ್ರೆಸ್ಟಿಂಗ್ ಆಗಿ ಕೂತ್ರೆ ನೋಡ್ತಾ ಆ್ಯಡ್ಸು ನೋಡಿ ಎಷ್ಟು ಅಡ್ವರ್ಟೈಸ್ಮೆಂಟ್ ಹೋಗಿದೆ ಅಂದರೆ ಆ ರೀತಿ ಪಬ್ಲಿಸ್ ಹಾಗೆ ಇರಲಿಲ್ಲ. ಬಟ್ ಈ ಸಲ ಈಗಲೂ ಚಿತ್ರಕ್ಕೆಲ್ಲ ಕರೆದಾಗ, ಉದಾಹರಣೆಗೆ ನಿಮ್ಮ ಸುವರ್ಣ ನ್ಯೂಸಿಗೆ ನಾವು 2ನೇ ಮದುವೆ ಚಿತ್ರಕ್ಕೆ ನನಗೆ ಕರೆದಿದ್ರು, ಅವಾಗ ಬಂದಿದ್ದೆ. ಕರೆದ ಕಡೆ ಹೋಗ್ತೀನಿ, ಬಟ್ ಆ ರೀತಿ ಅಗ್ರೆಸಿವ್ ಆಗೇನು. ಪ್ಲಸ್ ಬಿಕಾಸ್ ಮೇ ಬಿ ಐ ಆಮ್ ನಾಟ್ ಡೂಯಿಂಗ್ ದ ಮೇನ್ ರೋಲ್ಸ್ ನಾವು, ವೆರೆವರ್ ಕರೆದ ಕಡೆ ಹೋಗ್ತೀನಿ. ಅನಂತ್ನಾಗ್ ಅವರಿಗೆ ನಿರ್ದೇಶಕನಾಗಬೇಕು ಅನ್ನೋ ಆಸೆ ಬಯಕೆ ಕೂಡ ಆಯ್ತು, ಅದನ್ನೆಲ್ಲೋ ಮರ್ತು ಬಿಟ್ರ ಅಥವಾ ಏನಾಯಿತು ಅಂತ? ಇಲ್ಲ ನನಗೆ ನಿರ್ದೇಶಕನಾಗಬೇಕು ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಜವಾಬ್ದಾರಿ ಅದು. ನಿರ್ದೇಶಕನಾದರೆ ನೀವು ಈಗ ಶಂಕರ್ ಮಾಡ್ತಿದ್ದ ಒಂದು ನಿರ್ದೇಶನ ತಗೊಂಡ್ರೆ ವರ್ಷಕ್ಕೊಂದಕ್ಕಿಂತ ಹೆಚ್ಚು ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಪ್ರೊಡಕ್ಷನ್ನು ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಎಷ್ಟು ಕೆಲಸ ಇದೆ, ಅದ್ರ ಮಾರ್ಕೆಟಿಂಗು. ಇಟ್ಸ್ ನಾಟ್ ಎ ಈಸಿ ಜಾಬ್, ಇಟ್ಸ್ ಎ ಫುಲ್ ಕಮಿಟೆಡ್ ಜಾಬ್. ಆ್ಯಂಡ್ ನಟನಿಗೆ, ಎಷ್ಟೋ ನಟರಿಗೆ ಅನಿಸುತ್ತೆ ನಿರ್ದೇಶನ ಆಗಬೇಕಂತ, ಅನೇಕ ನಿರ್ದೇಶಕರಿಗೂ ಅನ್ನಿಸ್ಬೋದು ನಟನಾಗಬೇಕು. ಆಗಿದ್ದಾರೆ, ಇಲ್ಲಿಂದ ಅಲ್ಲಿ ಹೋಗಿದ್ದಾರೆ, ಈಗ ಅಲ್ಲಿಂದ ಇಲ್ಲಿ ಬಂದವರಿದ್ದಾರೆ, ಎರಡೂ ಮಾಡಿದವರು ಇದ್ದಾರೆ. ಆದರೆ ದೇ ಆರ್ ಡಿಫ್ರೆಂಟ್, ಎಲ್ಲೂ ಡಿಫ್ರೆಂಟ್ ಇದೆ. ಅದಕ್ಕೆ ನನಗೆ ಆ ರೀತಿ, ಬಿಕಾಸ್ ಆ್ಯಸ್ ಎ ಫಿಲ್ಮ್ ನಾನು ಪ್ರಾಕ್ಟಿಕಲ್ ಸೈಡ್ ಆಗಿ ರಿಯಲಿಸ್ಟ್ ಆಗಿ ಎಲ್ಲವನ್ನೂ ನೋಡೋದು. ಒಂದು ನಿರ್ದೇಶನ ತೊಗೊಂಡ್ರೆ ಮಾಡೋಕ್ಕೆ ಗೊತ್ತಿಲ್ಲ ಅಂತಲ್ಲ, ನನ್ನ ನಾಟಕಗಳನ್ನು ನಿರ್ಮಿಸಿ ನಿರ್ದೇಶಿಸಿ ಎಲ್ಲ ನಟಿಸಿ ಎಲ್ಲ ಮಾಡಿದ್ದೀನಿ ಹಿಂದೆ. ಆದರೆ ಇಲ್ಲಿ ಹಾಗೆ ಮಾಡೋಕ್ಕಾಗ, ಬಿಕಾಸ್ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ. ಯು ಹ್ಯಾವ್ ಟು ಗಿವ್ ಫುಲ್ ಫೋಕಸ್ ಅಟೆನ್ಷನ್ ಟು ಇಟ್. ಮತ್ತು ನೀವು ಹೆಚ್ಚಂದರೆ 1-1.5 ಫಿಲ್ಮ್ ಮಾಡ್ಬೋದು ವರ್ಷಕ್ಕೆ ಒಬ್ಬ ನಿರ್ದೇಶಕ. ನಟನಾಗಿ ನೀವು 4-5 ಫಿಲ್ಮ್ ಮಾಡ್ಬೋದು. ಓಕೆ ಸರ್, ಇವಾಗ ಸ್ವಲ್ಪ ಡೈರೆಕ್ಟಾಗಿ ಫೇವ್ರೇಟ್ಸ್ಗಳನ್ನ ಕೇಳ್ತಾ ಹೋಗ್ತೀವಿ. 1 ವರ್ಡ್ ಆನ್ಸರ್ಸ್. ನಿಮ್ಮ ಫೇವ್ರೇಟ್ ಡೈರೆಕ್ಟರ್? ನಾನು ಕನ್ನಡದ ನನ್ನ ಫೇವ್ರೇಟ್ ಡೈರೆಕ್ಟರ್ ಅಂದರೆ ಭಗವಾನ್, ದೊರೆ ಭಗವಾನ್, ಫೇಮಿನ ಭಗವಾನ್ ಅವರು. ಫೇವ್ರೇಟ್ ಫಿಲ್ಮ್? ಬೆಂಕಿಯ ಬಲೆ. ಫೇವ್ರೇಟ್ ಆ್ಯಕ್ಟರ್, ಹೀರೋ? ಫೇವ್ರೇಟ್ ಆ್ಯಕ್ಟರ್ ನನಗೆ, ನಾನು ಇಂಡಿಯನ್ ಕಾಂಟೆಕ್ಸ್ಟ್ ಅಂದರೆ ನನಗೆ ಸಂಜೀವ್ ಕುಮಾರ್ ಮೈ ಫೇವ್ರೇಟ್ ಆ್ಯಕ್ಟರ್. ಫೇವ್ರೇಟ್ ಕಲರ್? ಇದೆ. ಎಲ್ಲೋ. ಫೇವ್ರೇಟ್ ಫುಡ್? ಅನ್ನ ಮತ್ತು ಬೇಳೆ ಸಾರು. ಸರ್ ಸ್ವೀಟ್ಸ್? ಸ್ವೀಟ್ ಮೈಸೂರು ಪಾಕ್ ನೀವು ಕೊಟ್ಟು. ಸರ್ ಲವ್ ಅಂದ್ರೆ ಏನು? ಪ್ರೀತಿ. ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೇನು? ತೃಪ್ತಿ. ಅನಂತ್ನಾಗ್ ಅವರ ಜೀವನದಲ್ಲಿ ರಂಗಭೂಮಿ ಆಯಿತು, ಸಿನಿಮಾ ಆಯಿತು, ರಾಜಕೀಯ ಆಯಿತು, ಧಾರಾವಾಹಿ ಆಯಿತು, ಮುಂದೇನು ಅಂತ? ಅದಕ್ಕೆ ನಾನು ಅನೇಕ ಕಡೆ ಹೇಳಿದ್ದೀನಿ. ನೀವು ಇಂಥದ್ದು ಆಳವಾದ ಪ್ರಶ್ನೆ ಕೇಳಿದರೆ ಅದಕ್ಕೆ ಭಾಳ ಹಗುರವಾದ ಉತ್ತರ ಇಲ್ಲ. ಇದೊಂದು ಘಟ್ಟಗಳು. ಫೇವ್ರೇಟ್? ಹಾಗಾಗಿ ನಮಗೆ ಚಿಕ್ಕಂದಿನ ಹೇಳ್ಕೊಡ್ತಾರೆ, ಮನುಷ್ಯನಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳ್ತಾರೆ. ಸೊ ಈ 3 ಘಟ್ಟಗಳನ್ನು ದಾಟಿದ್ದೀನಿ ನಾನು. ಆ ಕನೆ ಮೋಕ್ಷದ ಘಟ್ಟದಲ್ಲಿದ್ದೀನಿ. ಓಕೆ, ಫೇವ್ರೇಟ್ ಕ್ಯಾಮ್ರಾಮನ್? ಎಸ್ ರಾಮಚಂದ್ರ ಅಂತ. ನನ್ನ ಸಂಕಲ್ಪ ಚಿತ್ರದ ಜೊತೆ ನಾನು ಆ ಚಿತ್ರದಿಂದ ಇದ್ದಾಗ ಅವರು ಕೂಡ, ಅವರು ಪುನಾ ಇನ್ಸ್ಟಿಟ್ಯೂಟಿಂದ ಟ್ರೈನ್ ಆಗಿ ಬಂದವರು, ವಂಶವೃಕ್ಷದಲ್ಲಿ ಅಸೋಸಿಯೇಟ್ ಆಗಿದ್ದರು. ಇದು ಅವರಿಗೆ ಇಂಡಿಪೆಂಡೆಂಟ್ ಫಿಲ್ಮ್ ಆಗಿತ್ತು. ಅವರು ನನಗೂ ಒಂದು ಇಟ್ ವಾಸ್ ಎ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್. ಆವಾಗ ಒಂದೇ ರೂಮಲ್ಲಿ ಕೊಟ್ಟಿದ್ದರು ನಮ್ಮ ಮೈಸೂರಲ್ಲಿ. ಸೊ ನಾನು FTI ಆಗಿ ಹೋಗದೆ ಇದ್ದಿದ್ದರಿಂದ ಅವರಿಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಿದ್ದೆ, ಅವರು ಅದನ್ನು ಹೇಳ್ತಿದ್ದರು. ಹಾಗೆ ಅನೇಕ ಟಿಪ್ಸ್ಗಳನ್ನು ಮೊದಲಿಂದ ಅವರು ಕೊಟ್ಟು, ಅನೇಕ ಚಿತ್ರಗಳ ನಂತರ ಕೂಡ ನಾವು ಜೊತೆಲಿ ಕೆಲಸ ಮಾಡಿದ್ವಿ. ಹಾಗಾಗಿ ಅಂದರೆ ನನಗೆ ತುಂಬ ಆತ್ಮೀಯರು ಅವರು. ಎಸ್ ರಾಮಚಂದ್ರ, ಈಗ ಅವರು ಕೂಡ ಕಳೆದ ವರ್ಷ ತೀರ್ಕೊಂಡ್ರು. ಬಟ್ ಹೀ ಈಸ್ ಮೈ ಫೇವ್ರೇಟ್ ಕ್ಯಾಮರಾಮನ್. ಸೊ ಕೊನೆಯದಾಗಿ ನಮ್ಮ 6 ಜನ ಆ್ಯಂಕರಲ್ಲಿ ಫೇವ್ರೇಟ್ ಆ್ಯಂಕರ್ ಯಾರು ಸರ್? ಪ್ರತಿಯೊಬ್ಬರು, ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು. ಓಕೆ ಸರ್, ಎಲ್ಲರ ಕಡೆಯಿಂದ ಇನ್ನೊಂದು ಗಿಫ್ಟ್ ನಿಮಗೆ. ಇದನ್ನು ಬಿಡಿಸ್ಬೇಕಾ? ಗೊತ್ತಿದ್ರೆ ಉಗುರು ಬೆಳೆಸ್ಕೊಂಡು ಬರ್ತಿದ್ದೆ. ಈ ಉಗ್ರ ನರಸಿಂಹ ಹಿರಣ್ಯಕಶಿಪುನ ಬಗದಂಗೆ. ಓ ವಂಡರ್ಫುಲ್, ಥ್ಯಾಂಕ್ ಯು. ಡೇವಿಡ್ ಲೇನ್, ಬ್ರೀಫ್ ಎನ್ಕೌಂಟರ್. ಒಲಿವರ್ ಟ್ವಿಸ್ಟ್. ನಿಮ್ಗೆ ಇಷ್ಟನಾ ಸರ್? ಓ, ಇವರು ಅನೇಕ ಚಿತ್ರಗಳನ್ನು ರಿಪೀಟೆಡ್ಲಿ ನೋಡಿದ್ದೀನಿ ನಾನು. ಡೇವಿಡ್ ಸರ್ ಅವ್ರದ್ದು ಏನು ಇಷ್ಟ ಆಗುತ್ತೆ ಸರ್ ನಿಮಗೆ ಆ ನಿರ್ದೇಶನದಲ್ಲಿ? ಅವ್ರದ್ದು
ಅವರು ಮಲ್ಟಿ ಸ್ಟಾರ್ ಕಾಸ್ಟ್ ತಗೊಂಡು ಎಲ್ಲ ತುಂಬ ಸುಂದರವಾದ ಚಿತ್ರಗಳನ್ನು ಮಾಡಿ ಪ್ರತಿಯೊಬ್ಬ ನಟನಿಗೂ ಒಳ್ಳೆಯ ಅವಕಾಶ ಕೊಟ್ಟು ಹಿ ಮೇಡ್ ಗ್ರೇಟ್ ಫಿಲ್ಮ್ಸ್. ಬ್ರಿಡ್ಜ್ ಆನ್ ದ ರಿವರ್ ಕ್ವಾಯ್, ಆಮೇಲೆ ಲಾರೆನ್ಸ್ ಆಫ್ ಅರೇಬಿಯಾ, ರಾಯನ್ಸ್ ಡಾಟರ್, ಡಾಕ್ಟರ್ ಜಿವ್ಯಾಗೋ, ಆಮೇಲೆ ಲಾಸ್ಟ್ ಪ್ಯಾಸೇಜ್ ಟು ಇಂಡಿಯಾ. ಸೊ ಅನಂತ್ನಾಗ್ ಅವರೇ, ತುಂಬ ಇಷ್ಟೊತ್ತು ಬಹಳಷ್ಟು ನಿಮ್ಮೆಲ್ಲ ನೆನಪಿನ ಬುತ್ತಿಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ನಿಮ್ಮ ಅಮೂಲ್ಯವಾದ ಸಮಯ ನಮ್ಗೆ ಕೊಟ್ಟಿದ್ದೀರಿ. ನಮ್ಮೆಲ್ಲರ ಭಾಗ್ಯ ಅಂತ ಅನ್ಸುತ್ತೆ. ಬಹುಶಃ ತುಂಬ ಧನ್ಯವಾದ. ಥ್ಯಾಂಕ್ಸ್ ಅಥವಾ ಧನ್ಯವಾದ ಬಹುಶಃ ಶಬ್ದ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ ಅನಂತ್ನಾಗ್ ಅವ್ರಿಗೆ. ತುಂಬ ಥ್ಯಾಂಕ್ಸ್ ನಿಮಗೂ ಕೂಡ. ಯಾಕಂದರೆ ನಾನು ಈ ರೀತಿ ಎಡ ಬಲಕ್ಕೆ ಮೂರು ಹುಡುಗಿ ಯಾವತ್ತೂ ನಡೆಸಿಲ್ಲ. ನಾನು ಇದೇ ನನಗೆ ಒಂದು 40 ವರ್ಷದ ಹಿಂದೆ ಆಗಿದ್ರೆ ನಾನು ಬಂದು ನೋಡಿ 6 ಜನ ಕೂತಿದ್ದು ನೋಡಿ ಓಡೇ ಹೋಗ್ತೀನಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನಿಜಕ್ಕೂ ಅನಂತ್ನಾಗ್ ಅವರ ಪ್ರತಿಯೊಂದು ಅವರ ಜೀವನದ ಪುಟಗಳನ್ನು ನಮ್ಮ ಜೊತೆ ತೆರೆದಿಟ್ಟಿದ್ದಾರೆ. ಅದರಲ್ಲಿ ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ ಹೀಗೆ ಪ್ರತಿಯೊಂದು ಅನುಭವದ ಬುತ್ತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವರು ಕಲಿತದ್ದು, ಓದಿ ಬೆಳೆದದ್ದು, ಸಾಧನೆ ಮಾಡಿದ್ದು, ಅವರ ಸಾಧನೆಯ ಹಾದಿ ಇದೇ ರೀತಿ ಅನಂತವಾಗಿರಲಿ ಅಂತ ಹಾರೈಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಒಲಿದ ಜೀವ ಜೊತೆಯಲಿರಲು ಬಾಳು ಸುಂದರ. ಒಲಿದ ಜೀವ ಜೊತೆಯಲಿರಲು ಬಾಳು ಸುಂದರ. ಒಲಿದ ಜೀವ ಜೊತೆಯಲಿರಲು